ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಜಸ್ಟ್ ಮ್ಯಾನಿಫೆಸ್ಟ್. ಇವತ್ತು ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯೆ ಯಾವ ಎನರ್ಜಿ ಇರುತ್ತೆ ಫಾರ್ ದ 7 ಡೇಸ್, ಅಪ್ಕಮಿಂಗ್ 7 ಡೇಸ್. ಈ ವಿಡಿಯೋ ಟೈಮ್ಲೆಸ್ ಆಗಿರುತ್ತೆ. ನಿಮ್ಮ ಮುಂದೆ ಈ ವಿಡಿಯೋ ಬಂದಾಗ ಯೂನಿವರ್ಸ್ ಕಡೆಯಿಂದ ಯಾವುದೋ ಒಂದು ಮೆಸೇಜ್ ನಿಮಗೆ ಸಿಗೋದ್ರಲ್ಲಿರುತ್ತೆ. ಸೊ ಇದು ಟೈಮ್ಲೆಸ್ ಆ್ಯಂಡ್ ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ತುಂಬ ಜನರ ಎನರ್ಜೀಸ್ ಈ ವಿಡಿಯೋನಲ್ಲಿರುತ್ತೆ. ಎಸ್, ನೋಡೋಣ ನಿಮ್ಮ ಹಾಗೂ ನಿಮ್ಮ ಪರ್ಸನ್ನ ಎನರ್ಜಿ ಹೇಗಿರುತ್ತೆ ಫಾರ್ ದ ನೆಕ್ಸ್ಟ್ 7 ಡೇಸ್. ಓಕೆ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ ಯೂನಿವರ್ಸ್ ಫಾರ್ ದ ನೆಕ್ಸ್ಟ್ 7 ಡೇಸ್. ಓಕೆ, ಎಸ್, 10 of Wands and 2 of Wands. ಓಕೆ, 10 of Swords ಬಂದಿದೆ. ನಿಮ್ಮ ಮಧ್ಯೆ ಸ್ವಲ್ಪ ಕ್ಲ್ಯಾಶಸ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ನೀವು ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ. ಮೇ ಬಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ತುಂಬ ಜನ ಇದ್ದೀರಾ ಅಂತ ಅನಿಸುತ್ತೆ. ಬಹುಶಃ ನಿಮ್ಮ ಮಧ್ಯೆ ಸ್ವಲ್ಪ ಆಲ್ರೆಡಿ ಜಗಳ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು. ಸದ್ಯಕ್ಕೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ತುಂಬ ಜನ ಇದ್ದೀರಾ. ಯಾವುದೋ ಒಂದು ಸಣ್ಣ ವಿಚಾರದಿಂದ ತುಂಬ ದೊಡ್ಡದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ನೀವು ಕೂಡ ತುಂಬ ಎಫರ್ಟ್ ಹಾಕ್ತಾ ಇದ್ದೀರಾ ನಿಮ್ಮ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ. ಅವ್ರ ಕಡೆಯಿಂದನೂ ಅಷ್ಟೇ ಎಫರ್ಟ್ ಇದೆ. ಡೆಫಿನೆಟಾಗಿ ತುಂಬ ಅವರು ಬೇಜಾರಾಗಿದ್ದಾರೆ. ನೀವಿಬ್ಬರೂ ಕೂಡ ಒಂದೇ ರೀತಿಯಲ್ಲಿದ್ದೀರಾ. ಲೈಕ್ ಇಬ್ಬರೂ ಬೇಜಾರಾಗಿದ್ದೀರಾ. ರಿಲೇಷನ್ಶಿಪ್ಪಲ್ಲಿ ಈ ಥರ ಆಗೋಯ್ತಲ್ಲ ಅನ್ನೋ ಒಂದು ಬೇಜಾರು ನಿಮ್ಮ ಮಧ್ಯೆ ಇಬ್ರಿಗೂ ಇದೆ. ನೀವು ಅವ್ರ ಕಡೆಯಿಂದ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಅವರು ಕೂಡ ನಿಮ್ಮ ಕಡೆಯಿಂದನೇ ಮೆಸೇಜ್ ಅವ್ರ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇಬ್ಬರು ತುಂಬ ಲೈಕ್ ಈಗೋ ಇದ್ದೀರಾ. ನಾನು ಸೋಲಲ್ಲ ಅನ್ನೋ ಒಂದು ಮೂಡಲ್ಲೇ ಇದ್ದೀರಾ. ಲೈಕ್ ಎಸ್, ಕ್ವೀನ್ ಆಫ್ ಕಪ್ಸ್. ಯಾರೋ ಒಬ್ಬರು ತುಂಬ ಡಾಮಿನೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಮಧ್ಯೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಮನೆ ಕಡೆಯಿಂದನೇ ಆಗಿರ್ಬೋದು, ಸ್ವಲ್ಪ ಡಾಮಿನೇಟೆಡ್ ಆಗಿ ಯಾವುದೋ ಒಂದು ಫೀಮೇಲ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಕೂಡ ಅವರ ಒಂದು ಮಾತನ್ನು ಕೇಳಿಸ್ಕೊತಿದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ಬೇರೆಯವರು ಬಂದು ಲೈಕ್ ಸಿಚುವೇಶನ್ನೇ ಚೇಂಜ್ ಮಾಡಿಬಿಡ್ತಾರೆ. ಬೇರೆ ಯಾರಾದರೂ ನಮ್ಮ ರಿಲೇಷನ್ಶಿಪ್ಪಲ್ಲಿ ಇನ್ನೊಬ್ರಿಗೆ ನಾವು ಅವಕಾಶ ಮಾಡಿಕೊಟ್ಟಾಗ ಬೇರೆಯವರು ಥರ್ಡ್ ಪಾರ್ಟಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇ ಥರನೇ ಇಲ್ಲಿ ಕೂಡ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ, ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮಾತಾಡ್ತಾರಾ, ಕಮ್ಯುನಿಕೇಟ್ ಮಾಡ್ತಾರಾ, ನಿಮಗೆ ಕಾಲ್ಗೆ ರೆಸ್ಪಾಂಡ್ ಮಾಡ್ತಾರಾ ಅಂತ. ಅವರು ಕೂಡ ಕಾಯ್ತಾ ಇದ್ದಾರೆ, ಬಟ್ ಕನ್ಫ್ಯೂಷನ್ ಆಗಿದ್ದಾರೆ. ಯಾವುದು ಮಾಡಬಾರ್ದಾ, ನಾನು ಅವ್ರ ಜೊತೆಗೆ ಈಗಲೇ ಮಾತಾಡಲಾ, ಇಲ್ಲ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ಳಾ ಅಂತ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಸರ್ತಿ ಅವರು ಹೇಗಿರ್ತಾರೆ ಅಂದರೆ, ನಾನು ಕಾಲ್ ಮಾಡಿಬಿಡ್ಲಾ, ನಾನೇ ಅವ್ರ ಹತ್ರ ಮಾತಾಡ್ಬಿಡ್ಲಾ ಅಂತ ಯೋಚನೆ ಮಾಡ್ತಿರ್ತಾರೆ. ಕೆಲವೊಂದು ಸರ್ತಿ ಇಲ್ಲ, ಅವರೇ ಮಾಡಲಿ, ನಿಮ್ಮಿಂದನೇ ಕಾಲ್ ಎಕ್ಸ್ಪೆಕ್ಟ್ ಮಾಡುವಂಥ ಸಿಚುವೇಶನ್ ಇದೆ. ತುಂಬ ಕನ್ಫ್ಯೂಷನ್ ಆಗಿದ್ದಾರೆ, ಯಾವ್ದು ಮಾಡೋದು, ಹೇಗೆ, ಏನು. ಓಕೆ, ಪೇಜ್ ಆಫ್ ವ್ಯಾಂಡ್ಸ್. ಓಕೆ, ಎಸ್, ನಿಮ್ಮ ಪರ್ಸನ್ ತುಂಬ ಸೀರಿಯಸ್ ಆಗಿದ್ದಾರೆ. ಅವರು ಲೈಕ್ ಯಾವುದೋ ಒಂದು ವಿಷಯನ ತುಂಬ ಮನಸ್ಸಿಗೆ ಹಾಕ್ಕೊಂಡು ಅದ್ರ ಬಗ್ಗೆನೇ ಅವರು ಅದ್ರ ಜೊತೆಗೇ ಸುತ್ತುತ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಸ್, ಅವರು ಅದರಿಂದ ಆಚೆ ಬರೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಆಲ್ಸೋ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರ ಲೈಫಲ್ಲಿ, ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಲೈಕ್ ನಿಮಗೆ ಕಾಲ್ ಮಾಡಬೇಕು, ನಿಮ್ಮ ಜೊತೆಗೆ ಮಾತಾಡಬೇಕು ಅಂದ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಯಾರೋ ಒಬ್ಬರು ಕಂಟ್ರೋಲ್ ಮಾಡುವಂಥ ಸಿಚುವೇಶನ್ ಇದೆ. ಮೇ ಬಿ ನಿಮ್ಮ ಪರ್ಸನ್ ಸ್ವಲ್ಪ ಬೇರೆಯವರ ಮಾತನ್ನು ಕೇಳ್ತಾರೆ ಅಂತ ಅನಿಸುತ್ತೆ. ಸೊ ಓಕೆ, ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಎಸ್, ಅವರು ಕೂಡ ತುಂಬಾ ಡಿಸೈಡ್ ಮಾಡೋದಕ್ಕೆ ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಡೆಫಿನೆಟಾಗಿ ನೋಡೋಣ ನೆಕ್ಸ್ಟ್. ಅವರು ಕೂಡ ನಿಮ್ಮ ಕಾಲ್ಗೆ ಕಾಯ್ತಾ ಇದ್ದಾರೆ ನಿಮಗೋಸ್ಕರ. ಸ್ವಲ್ಪ ನನಗನ್ಸುತ್ತೆ ಈ ಸಿಚುವೇಶನ್ ಇನ್ನೂ ಒಂದು 8 or 10 ಡೇಸ್ವರೆಗೂ ಹಾಗೇ ಇರುತ್ತೆ. ಲೈಕ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನೇ ಇರುತ್ತೆ.
ಇಲ್ಲಿ ಪಾಸಿಟಿವ್ ಮೂಮೆಂಟ್ ಬರ್ತಾ ಇಲ್ಲ ಅವ್ರ ಕಡೆಯಿಂದನೂ. ಅವರು ಕನ್ಫ್ಯೂಷನಲ್ಲೇ ಇದ್ದಾರೆ, ಅವರೇ ಮಾಡಲಿ ಅಂತ, ನೀವೇ ಮಾಡಲಿ ಅಂತ ಅವರು. ಸೊ ಹೀಗೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನೀವು ಸೋಲ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಡೆಫಿನೆಟಾಗಿ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ದೆನ್ ಎವ್ರಿಥಿಂಗ್ ವಿಲ್ ಬಿ ಸಾರ್ಟ್ ಔಟ್. ಇಲ್ಲ ಅಂದರೆ ಇನ್ನು ಈ ಎನರ್ಜಿ ಸ್ಟಿಲ್ 8 to 10 ಡೇಸ್ ಹಾಗೇ ಇರುತ್ತೆ. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲೇ ಇರುತ್ತೆ. ಯಾವುದೇ ಒಂದು ಮೂಮೆಂಟ್ಸ್ ಕೂಡ ಕಾಣಿಸ್ತಾ ಇಲ್ಲ. ಓಕೆ, ಲಾಸ್ಟ್ ಕಾರ್ಡ್. ಡೆಫಿನೆಟಾಗಿ ನಾನು ಹೇಳಿದಾಗೆ 8 or 10 ಡೇಸ್ ಆದಮೇಲೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅಷ್ಟರೊಳಗೂ ಕೂಡ ಕಾಂಟ್ಯಾಕ್ಟ್ ಮಾಡೋ ಸಿಚುವೇಶನ್ ಇದೆ, ಆಪ್ಷನ್ ಇದೆ. ಅಷ್ಟರೊಳಗೂ ಕೂಡ 8 or 10 ಡೇಸ್ ಒಳಗೂ ಕೂಡ ಅವ್ರು ನಿಮ್ಮನ್ನು ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಇಲ್ಲಾಂದರೆ ಆಫ್ಟರ್ 10 ಡೇಸೇ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಡೆಫಿನೆಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಡೆಫಿನೆಟಾಗಿ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. ಎವ್ರಿಥಿಂಗ್ ವಿಲ್ ಬಿ ಸಾರ್ಟ್ ಔಟ್, ಡೋಂಟ್ ವರಿ. ಓಕೆ, ನೋಡೋಣ ಕೃಷ್ಣನ ಕಡೆಯಿಂದ ನಿಮ್ಮ ಈ ಸಿಚುವೇಶನ್ಗೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಯಾವ ಒಂದು ಗೈಡೆನ್ಸ್ ಬರುತ್ತೆ ಅಂತ. ಪ್ರೆಸೆನ್ಸ್ ಆಫ್ ಮೈಂಡ್. ಈಗ ಆಲ್ರೆಡಿ ಹೇಳಿದ ಹಾಗೆ ಆಫ್ಟರ್ 10 ಡೇಸ್ ನಿಮಗೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುವಂಥ ಸಾಧ್ಯತೆ ಇದೆ. ಆ ಟೈಮಲ್ಲಿ ಕರೆಕ್ಟಾಗಿ ನೀವು ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕು. ಥಿಂಕ್ ಆ್ಯಂಡ್ ಆ್ಯಕ್ಟ್ ವೈಸ್ಲಿ ಅಂತ ಹೇಳಿದ್ದಾರೆ. ಲೈಕ್ ಅವ್ರು ಕಾಲ್ ಮಾಡಿದಾಗ ಡೆಫಿನೆಟ್ಟಾಗಿ ನೀವು ತುಂಬ ಕಾಮಾಗಿ, ಪೀಸ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಸಿಚುವೇಶನ್ನ. ಮೇ ಬಿ ಮತ್ತೆ ಫೈಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಮಾಡ್ಕೊಳ್ಳೋದು ಹೋಗಬೇಡಿ. ಸ್ವಲ್ಪ ನೀವು ಸ್ಮೂತಾಗಿ ತೊಗೊಂಡು ಹೋಗಿ. ದೆನ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಸೊ ದಿಸ್ ಈಸ್ ದ ಮೆಸೇಜ್ ಫಾರ್ ಯು ಫಾರ್ ದ ನೆಕ್ಸ್ಟ್ 7 to 10 ಡೇಸ್. ಓಕೆ, ವಿಡಿಯೋ ಇಷ್ಟ ಆಗಿದರೆ, ರೆಸೊನೇಟ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.